ನಾರ್ಮಲಿ ನೀವು ಒಂದು ಇನ್ಫ್ಯೂಸ್ ಚಿಕನ್ ತಗೊಂಡ್ರೆ ಆ ಒಂದು ಕಾಂಟಿನೆಂಟಲ್ ಬೇಸಿಸ್ ಅಲ್ಲಿ ಕೊಡ್ತಾರಲ್ಲ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಲೇಯರ್, ಬಟ್ ಇಲ್ಲಿ ಬಂದು ಅದನ್ನ ಬಿಟ್ಟು ವಾವ್, ಈ ಆ್ಯಡ್ ತೋರಿಸಿದೆ ಗೊತ್ತಾ, ಎಕ್ಲೇರ್ಸ್ ಚಾಕ್ಲೇಟು ತಿಂದಿದ ತಕ್ಷಣ ತಲೆ ಬ್ಲಾಸ್ಟ್ ಆಗುತ್ತಲ್ಲ ಆ ಥರ ಈಗ ನನಗೆ ಒಳಗಡೆ ಹಂಗೆ ಆಯಿತು ಆ ಫೀಲು. ವಾವ್, ಆ ಚೀಸ್ ನೋಡಿ, ಆ ಸ್ಟ್ರೆಚ್ಚು ಸಾಕಾಗಿದೆ. ಹಲೋ ಅಂತ ಮಸ್ತಿ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಮೆಲ್ಟೋಸ್ ಅಂತ ಒಂದು ಇನ್ಫ್ಯೂಸ್ ಚಿಕನ್ ಸರ್ವ್ ಮಾಡುವಂಥ ಒಂದು ಜಾಗ. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ ಈ ಒಂದು ಇನ್ಫ್ಯೂಸ್ ಚಿಕನ್ ಅನ್ನೋ ಒಂದು ಕಂಟೆಂಟು. ಸೊ ಅದನ್ನು ಹುಡುಕೊಂಡು ನಾವು ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಯುನಿಕ್ನೆಸ್ ಅಂತ ಏನಂತ ಕೇಳಿದ್ರೆ ನೀವು ಸ್ಪೆಷಲಿ ಬಂದು ಇವರ ಇನ್ಫ್ಯೂಸ್ ಚಿಕನ್ನೇ, ಬಟ್ ಅದ್ರ ಬಗ್ಗೆ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಇದರ ಎಕ್ಸಾಕ್ಟ್ ಅಡ್ರೆಸ್ ಬಂದು ಅಂಬಲಿಪುರ ಸರ್ಜಾಪುರ ಮೇನ್ ರೋಡೆ ಟುವರ್ಡ್ಸ್ ಪ್ರೆಸ್ಟೀಜ್ ಸಿಟಿ ಹೋಗ್ತಿರಲ್ಲ ಆ ಒಂದು ರೋಡು. ಸೊ ಎಕ್ಸಾಕ್ಟ್ಲಿ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ನಾರ್ಮಲಿ ನೀವು ಒಂದು ಇನ್ಫ್ಯೂಸ್ ಚಿಕನ್ ತಗೊಂಡ್ರೆ ಆ ಒಂದು ಕಾಂಟಿನೆಂಟಲ್ ಬೇಸಿಸ್ ಅಲ್ಲಿ ಕೊಡ್ತಾರಲ್ಲ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಲೇಯರ್, ಬಟ್ ಇಲ್ಲಿ ಬಂದು ಅದನ್ನ ಬಿಟ್ಟು ಈ ಒಂದು ಚೆಟಿನಾಡ್ ಸ್ಟೈಲು, ಆಮೇಲೆ ಕೇರಳ ಇವನ್ನ ಆ ಒಂದು ಏನಂತ ಹೇಳೋದು ಫ್ಯೂಷನ್ ಆಫ್ ಇನ್ಫ್ಯೂಸ್ ಚಿಕನ್ ಅಂತ ಹೇಳ್ಬೋದು ನಾವು. ಸೊ ಅದನ್ನೆಲ್ಲ ಸರ್ವ್ ಮಾಡ್ತಾರಂತೆ, ಅದನ್ನ ಟ್ರೈ ಮಾಡೋಣ. ಅದನ್ನ ಬಿಟ್ಟು ಕೊರಿಯನ್ ಬನ್ ಅಂತ ಒಂದು ಸಿಗುತ್ತಿಲ್ಲಿ, ಕೊರಿಯನ್ ಬನ್. ಸೊ ಅದನ್ನು ಟ್ರೈ ಮಾಡೋಣ. ಅದರಲ್ಲಿ ಮೇನ್ಲಿ ಬಂದು ಆ ಸ್ಟಫಿಂಗ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ವೀಡಿಯೋಸ್ ಎಲ್ಲ ನೋಡಿದ್ದೀನಿ ನಾನು. ಸೊ ಅದನ್ನು ಟ್ರೈ ಮಾಡೋಣ ಅಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಡಿ. ನಾನು ಕರೆಕ್ಟಾಗಿ ಒತ್ತಿ, ಇಲ್ಲ ಅಂತಂದರೆ ನೋಟಿಫಿಕೇಶನ್ ಬರಲ್ಲ. ಸೊ ಬನ್ನಿ. ಒಳಗಡೆ ಬಂದಿದ ತಕ್ಷಣ ಒಂದು ವೈಬ್ರೆಂಟು ಜೊತೆಗೆ ಒಂದು ಕೂಲಾಗಿರೋ ಆ್ಯಂಬಿಯನ್ಸು. ಯು ಕ್ಯಾನ್ ಜಸ್ಟ್ ಬಂದಿದ ತಕ್ಷಣವೇ ಈ ಒಂದು ಕಲರ್ ಆಫ್ ಏನು ಮಾಡೋರಲ್ಲ ವಾಲ್ಸ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ಜೊತೆಗೆ ಒಂದೊಂದು ಆ್ಯನಿಮೀಸ್ನ ತೊಗೊಂಡು ಅದನ್ನು ಇವ್ರವೇ ಹಾಗೆ ಆ ಒಂದು ಕೋಟ್ ಅನ್ನೋದು ಬರ್ದವ್ರೆ, ತುಂಬ ಚೆನ್ನಾಗಿದೆ. ಈಗ ಮೇನ್ಲಿ ವೆಯ್ಟ್ ಮಾಡ್ತಿರೋದು ಇವರ ಒಂದು ಇನ್ಫ್ಯೂಸ್ ಚಿಕನ್ನ ಟ್ರೈ ಮಾಡೋದಕ್ಕೆ. ಬನ್ನಿ ಅದನ್ನು ಟ್ರೈ ಮಾಡೋಣ. ಆಲ್ ರೈಟ್ ಅಂತ ಮಸ್ಸು. ಈಗ ಬಂದು ಇಲ್ಲಿನ ತುಂಬ ಸ್ಪೆಷಲ್ಲು ಆ ಒಂದು ಇನ್ಫ್ಯೂಸ್ ಚಿಕನ್ನು. ಅದ್ರ ಜೊತೆಗೆ ಬಂದು ಸ್ವಲ್ಪ ಅಲಾಕಟೇಜ್ ಎಲ್ಲ ತೊಗೊಂಡಿದ್ದೀವಿ. ಈ ಫ್ರೆಂಚ್ ಫ್ರೈಸ್ ಬರುತ್ತೆ, ವಿಚ್ ಈಸ್ ಇವ್ರ ಹತ್ರ ಇನ್ನೂ ಸ್ಪೆಷಲ್ ಅಂದರೆ ಇವರ ಸಿಗ್ನೇಚರ್ ಒನ್ನು ಈ ಒಂದು ಫ್ರೆಂಚ್ ಫ್ರೈ, ವಿಚ್ ಈಸ್ ಚಿಲ್ಲಿ ಗಾರ್ಲಿಕ್ ಫ್ರೆಂಚ್ ಫ್ರೈಸು. ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಕರೆಂಟ್ಲಿ ನ್ಯೂಲಿ ಇಂಟ್ರೊಡ್ಯೂಸ್ ಒಂದು ಬೋಲ್ ಒಂದು ಇಂಟ್ರೊಡ್ಯೂಸ್ ಮಾಡೋರೆ, ಮೆಲ್ಟೋಸ್ ಚಿಕನ್ ರೈಸ್ ಬೋಲ್. ಇದರಲ್ಲಿ ಬಂದು ನಿಮಗೆ ನಾರ್ಮಲ್ ಚಿಕನ್ ಪೀಸ್ ಬರುತ್ತೆ, ಇನ್ಫ್ಯೂಸ್ ಬರಲ್ಲ, ವಿಚ್ ಈಸ್ ನಿಮಗೆ ಒಂದು ಸೆಮಿ ಗ್ರೇವಿ ಟೈಪ್ ಆಫ್ ಒಂದು ಚಿಕನ್ ಇರುತ್ತೆ. ನ್ಯೂಲಿ ಇಂಟ್ರೊಡ್ಯೂಸ್ ಒನ್ ನಾವು ಬಂದು ಟೈಮಲ್ಲಿ ಸಿಕ್ಕಿದೆ. ಆ್ಯಂಡ್ ಒಂದು ಬಂದು ವೆಜ್ ಬರ್ಗರ್. ಸೊ ವೆಜ್ ಲವರ್ಸ್ ನೋಡ್ತಿರ್ತೀರಾ, ಆಮೇಲೆ ನಿಮಗೆ ಏನು ಬರೋ ನಮಗೆ ಏನೋ ನೀವು ತೋರಿಸಿಲ್ಲ ಅಂತ. ಸೊ ನಿಮಗೋಸ್ಕರ ವಿ ಹ್ಯಾವ್ ಒಂದು ವೆಜ್ ಬರ್ಗರ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಈ ಒಂದು ಮೇನ್ಲಿ ಚಿಕನ್, ಎಸ್, ಟ್ರಾವನ್ಕೋರ್ ಇನ್ಫ್ಯೂಸ್ ಚಿಕನ್ ನೋಡ್ತೀರಾ ನೀವು. ಫೈರ್ ಗನ್ನಲ್ಲಿ ತಗೊಂಡು ಫೈರೆಲ್ಲ ಮಾಡಿದ್ರು ನೋಡಿರ್ತೀರ, ಶಾರ್ಟು ಸಖತ್ತಾಗಿತ್ತು. ಆ ಸ್ಲೋಮೋ ಶಾರ್ಟೇ ನನಗೆ ಒಂಥರ ಸ್ಯಾಟಿಸ್ಫೈ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆ ಫೈನಲಿ ಬಂದು ವಿ ಹ್ಯಾವ್ ಇನ್ನೊಂದು ಚಿಕನ್ ತೊಗೊಂಡಿದ್ದೀವಿ. ಒಂದು ಕಂಪ್ಲೀಟಾಗಿ ಒಂದು ಕಾಂಟಿನೆಂಟಲ್ ಡಿಶ್ ಥರ ಹೇಳ್ಬೋದು ನಾವು. ಜಸ್ಟ್ ಕ್ರೀಮ್ ಮಾತ್ರ ಇನ್ಫ್ಯೂಸ್ ಆಗಿರುತ್ತೆ ಒಳಗಡೆ. ಆ್ಯಂಡ್ ಇದರಲ್ಲಿ ಬಂದು ನಿಮಗೆ ಆ ಸ್ಪೈಸಿನೆಸ್ ಬರುತ್ತೆ ಈ ಒಂದು ಚಿಕನಲ್ಲಿ, ಲೈಟಾಗಿ ಆ ಟ್ಯಾಂಗಿ ಸ್ಪೈಸಿನೆಸ್ಸು, ಅಂದರೆ ಒಂದು ಕೇರಳ ಟಚ್, ಟ್ರಾವನ್ಕೋರ್ ಟಚ್ ಇರುತ್ತೆ. ಸೂಪರ್. ಸೊ ಎಲ್ಲಿಂದ ಟ್ರೈ ಮಾಡೋಣ ಅಂತಂದರೆ ಫಸ್ಟು ಇವರ ಫ್ರೆಂಚ್ ಫ್ರೈಸಿಂದನೇ ಟ್ರೈ ಮಾಡೋಣ. ಸೊ ಚಿಲ್ಲಿ ಗಾರ್ಲಿಕ್ ನೋಡ್ಬೋದು, ಒಂದೆರಡು ತೊಗೊಂಡು ಸಖತ್ ಕ್ರಿಸ್ಪಿಯಾಗೆ, ಒಳಗಡೆ ಅಷ್ಟೇ ಸಾಫ್ಟಾಗಿದೆ ಆ ಒಂದು ಆಲೂಗಡ್ಡೆ.
ಚೆನ್ನಾಗಿದೆಯಪ್ಪ. ಈಗ ನಾರ್ಮಲಿ ನೀವು ಪೆರಿ ಪೆರಿ ತೊಗೊಂಡ್ರೆ ಆ ಒಂದು ಫ್ಲೇವರ್ ಬರುತ್ತೆ ಗೊತ್ತಾ, ಸ್ವೀಟ್ನೆಸ್ಸು, ಆ ಟ್ಯಾಂಗಿನೆಸ್ ಆಗಿ, ಆ ಥರ ಇಲ್ಲದೆ ಒಂದು ಮೈಲ್ಡ್ ಫ್ಲೇವರು, ಆ ಗಾರ್ಲಿಕ್ಕಿನ ಅರೋಮಾ ಜೊತೆಗೆ ಆ ಚಿಲ್ಲಿನ ಫ್ಲೇವರ್. ಸೊ ಬಂದ್ರೆ ಫಸ್ಟ್ ಇದನ್ನು ತಗೊಳ್ಳಿ. ಇವೆಲ್ಲ ಬರೋಕ್ಕೆ ಒಂದು 5-10 ನಿಮಿಷ ತಗೊಳ್ಳುತ್ತೆ. ಅಲ್ಲಿವರೆಗೆ ಇದನ್ನು ನೀವು ಬ್ಯಾಟಿಂಗ್ ಮಾಡ್ಬೋದು. ನಂತರ ಇದು ಬಂದ್ಬಿಡುತ್ತೆ. ಸೂಪರ್. ಅದನ್ನು ತಗೊಳ್ಳಿ ಅಂತ ನೋಡಿ, ಬೇಕಾ? ತಗೊಳ್ಳಿ, ಇಲ್ಲಾಂದರೆ ಇರಲ್ಲ. ತಗೊಳ್ಳಿ ಅಂತಾರೆ. ಅಲ್ಲಿಂದ ಕ್ಯಾಮ್ರಾಮನ್ ನೋಡಿ, CM ಬ್ಯಾಕ್ ಕ್ಯಾಮ್ರಾ ನೋಡಬೇಕು, ಭರ್ಜರಿ ಬ್ಯಾಟಿಂಗ್ ಮಾಡ್ತವ್ರೆ ಎಲ್ಲರೂ. ನನ್ನ ಬಿಟ್ಬಿಟ್ಟು ಬೈ. ಈಗ ನಿಮಗೆ ಚಾಯ್ಸಸ್ ಕೊಡ್ತೀನಿ. ಈ ಮೂರಲ್ಲಿ ಯಾವುದೇ ಫಸ್ಟು ಟ್ರೈ ಮಾಡಲಿ. ಇದು ಬಿಟ್ಬಿಡಿ, ಓಕೆನಾ? ಇದು ರೈಸ್ ಬೌಲು, ಇದು ಸ್ಪೆಷಲ್ಲು. ಈ ಎರಡರಲ್ಲಿ ಯಾವುದು ಫಸ್ಟು ಟ್ರೈ ಮಾಡಲಿ? ಬಡಾ ಬಾಯ್ ಆರ್ ಛೋಟಾ ಬಾಯ್? ಛೋಟಾ ಬಾಯ್. ಓಕೆ, ಬಡಾ ಬಾಯ್ ಫೈನಲಿ ವಿಲ್ ಗೋ. ಕಂಪ್ಲೀಟ್ ಹೋಲ್ ಕೋಳಿ, ಉಂಡೆ ಕೋಳಿ ಅಂತೀವಲ್ಲ ಆ ಥರ. ಇನ್ಫ್ಯೂಸ್ಡ್ ಚಿಕನ್. ವಾವ್, ನೋಡಿ ಈ ಪೀಸ್ ಹಂಗೆ ಬಂದ್ಬಿಡುತ್ತೆ. ಹೊಗೆ ಕ್ಯಾಪ್ಚರ್ ಆಗ್ತಿದೆಯಾ ಇಲ್ಲ ಗೊತ್ತಿಲ್ಲ ನನಗೆ ಕ್ಯಾಮ್ರಲ್ಲಿ, ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಸಕ್ಕತ್ತಾಗಿದೆ ಕಣ್ರಿ. ಒಳಗಡೆ ಇನ್ಫ್ಯೂಸ್ ಆಗಿರೋ ಒಂದು ಕ್ರೀಮಿ ಟೆಕ್ಸ್ಚರು ಅದ್ಭುತ. ಆಹಾ ನೋಡಿ, ಬರೀ ಬೋನೇ ಬರುತ್ತೆ ನೋಡಿ. ಲುಕ್ ಅಟ್ ದಿ ಪೀಸ್ ಗೈಸ್. ಈ ರೇಂಜಿಗೆ ಕುಕ್ ಆಗಿದೆ. ಲಿಟ್ರಲಿ ನನಗೆ ಆ ಒಂದು ಚಿಕನ್ ಪೀಸ್ ಅನ್ನೋದು ಚಿಕನ್ ಕೇಕ್ ಅನ್ಬೋದು. ಆ ಒಂದು ಸಾಫ್ಟ್ ಟೆಕ್ಸ್ಚರಲ್ಲಿದೆ. ಆ ಕ್ರೀಮ್ ಜೊತೆಗೆ ಇಟ್ಸ್ಗೋ ಒಂದು ಮೆಗಾ ಬೈಟ್. ಕ್ಯಾ ಬಾತ್ ಹೈ, ಬೇರೆ ಲೆವೆಲ್ ಟೇಸ್ಟ್ ಗುರುವೆ. ತಮ್ಮ ಜಸ್ಟ್ ಆ ಇನ್ಫ್ಯೂಸ್ ನೋಡಿ, ಒಳಗಡೆ ಕ್ರೀಮಿ ಟೆಕ್ಸ್ಚರು, ಸಖತ್ ಬಿಸಿ ಬಿಸಿ. ಸೊ ಮೇಲೆ ಅದೇನೋ ಅವರು ಫೈರ್ ಮಾಡಿದ್ರಲ್ಲ, ಮೇಲೆ ಸ್ಕಿನ್ ಬಂದು ಹಂಗೆ ಸ್ಮೋಕಿ ಟೆಕ್ಸ್ಚರ್ ಆಗಿ ಆ ಒಂದು ಸ್ಮೋಕಿ ಫೀಲ್ ಕೊಡ್ತೈತೆ, ಅದರ ಒಂದು ಟೇಸ್ಟು. ಓಕೆನಾ? ಹಿಂದಿಂದ ಬ್ಯಾಟಿಂಗ್ ಮಾಡ್ತಾವ್ರೆ. ವಾವ್, ಆ ಬಾಯಿ ಫುಲ್ಲು ಒಂದು ಕ್ರೀಮ್ ಲೇಯರ್ ಹಂಗೆ ಬಸ್ಟ್ ಔಟ್ ಆಯಿತು. ಈ ಆ್ಯಡ್ ತೋರಿಸಿದೆ ಗೊತ್ತಾ, ಎಕ್ಲೇಟ್ಸ್ ಚಾಕ್ಲೇಟು ತಂದಿದ ತಕ್ಷಣ ತಲೆ ಬ್ಲಾಸ್ಟ್ ಆಗುತ್ತಲ್ಲ, ಆ ಥರ ಈಗ ನನಗೆ ಒಳಗಡೆ ಹಂಗೆ ಆಯಿತು ಆ ಫೀಲು. ಕ್ರೇಜಿ. ಸೂಪರ್. ಚಿಕನ್ ಖಾಲಿ, ನಿಮಗೆ ಯಾರಿಗೂ ಇಲ್ಲ. ಆ್ಯಂಡ್ ಇದ್ರ ಜೊತೆಗೆ ಸಲಾಡು ಆ್ಯಂಡು ಇದಂತೂ ಸೋಕ್ ಮಾಡಿಕೊಡ್ತಾರೆ. ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಥಮಸ್ ಕಂಬೂಚಾ ಅನ್ನೋ ಒಂದು ಡ್ರಿಂಕ್ಸ್ ಇಲ್ಲಿದೆ. ಸೊ ಬೇಸಿಕ್ಕಾಗಿ ಇದು ಬಂದು ಇದು ಪ್ಯಾಷನ್ ಫ್ರೂಟ್ ಫ್ಲೇವರು ಆ್ಯಂಡ್ ಇದು ಬಂದು ಜಿಂಜರ್ ಫ್ಲೇವರು. ಇದಕ್ಕೆ ಒಂದು ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತಂತೆ. ಜಿಂಜರೇ ಹೋಗ್ತೀನಿ ರೀ. ಆ ಒಂದು ಹೈ ಕಿಕ್ಕು ಕೊಡ್ತೈತೆ. ಇಟ್ಸ್ ಲೈಕ್ ಕಂಬೂಚಾ ಅನ್ನೋದು ಇಟ್ ಈಸ್ ಲೈಕ್ ನಿಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಒಂದು ಕಂಬೂಚಾ ಅನ್ನೋ ಒಂದು ಡ್ರಿಂಕು ಬೇಸಿಕ್ಕಾಗಿ ಇದು ಸೋಡಾ ಬಿಡಿ, ಇದು ಗ್ಯಾಸ್ ಹೋಗ್ತಿರೋದು ಮೇಲೆ. ಆ್ಯಂಡ್ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಯು ಕ್ಯಾನ್ ಜಸ್ಟ್ ಗೂಗಲ್ ಇಟ್, ಜಸ್ಟ್ ಚೆಕ್ ಮಾಡಿ, ತುಂಬ ಜಾಸ್ತಿ ಇದೆ. ಅದರಲ್ಲಿ ದೇ ಟು ಆ್ಯಡ್ ಬೇರೆ ಬೇರೆ ಫ್ಲೇವರ್, ಪ್ಯಾಷನ್ ಫ್ರೂಟು, ಜಿಂಜರು, ವೆರೈಟೀಸ್ ಆಫ್ ಫ್ಲೇವರ್ ಸಿಕ್ಕವ್ರೆ. ಚೆನ್ನಾಗಿದೆಯಪ್ಪ. ಒಂದು ಮಿಕ್ಸ್ಡ್ ಫ್ಲೇವರ್ ರೈಸು, ಆ ಮಸಾಲೆ ಸಕ್ಕತ್ತಾಗಿದೆ, ಕಂಪ್ಲೀಟ್ ಮಸಾಲೆ. ಬಾಸ್ಮತಿ ರೈಸ್ ಬಳಸೋರೆ. ಸೊ ಲೈಟಾಗಿ ನಿಮಗೆ ಆ ರೈಸಲ್ಲಿ ಓವರಾಲ್ ಮಸಾಲೆ ಬಂದು ತುಂಬ ಕಡಿಮೆ, ಆ ಒಂದು ಸ್ಪೈಸಿನೆಸ್ ಬರುತ್ತೆ. ಆಮೇಲೆ ಫ್ಲೇವರ್ಫುಲ್ ಆಗಿದೆ, ನಾಟ್ ಆ ಒಂದು ಮೈಲ್ಡ್. ಈಗ ರೈಸ್ ಬಾಲ್ ತೊಗೊಂಡ್ರೆ ಒಂದು ಮೈಲ್ಡಾಗೆ ಒಂದು ಆ ರೈಸ್ ಕೊಡ್ತಾರ, ಜೊತೆಗೆ ಮೇಲೆ ಒಂದು ಚಿಕನ್ ಪೀಸು ಯಾವ್ದಾರು ಒಂದು ಪೀಸಿಗೆ ಕೊಡ್ತಾರೆ. ಬಟ್ ಇಲ್ಲಿ ಬಂದು ನಿಮಗೆ ಆ ಫ್ಲೇವರ್ಫುಲ್ ಆಗಿರೋ ಒಂದು ರೈಸು, ಅದ್ರ ಜೊತೆಗೆ ಈ ಒಂದು ಪೀಸು ಮಾಸು. ಲುಕ್ ಅಟ್ ದಿ ಪೀಸ್. ಆ ಸ್ಕಿನ್ ಜೊತೆ ಹೇಗೆ ಬರ್ತಿದೆ ನೋಡಿ. ವಾವ್. ವಿಲ್ ಡೂ ಒನ್ ಥಿಂಗ್, ರೈಸ್ ಸ್ವಲ್ಪ ತಗೊಂಡು ಇದರೊಳಗೆ ಹಾಕಿ, ನಮ್ಗೆ ಸ್ವಲ್ಪ ವಿಯರ್ಡ್ ಕಾಂಬಿನೇಷನ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನು ಪ್ಯಾಕ್ ಮಾಡಿ ಆ ಸ್ಕಿನ್ನಲ್ಲಿ ಒಂದು ಬೈಟ್ ಹೋಗೋಣ ಬನ್ನಿ. ವಾವ್. ಇಟ್ಸ್ ಲೈಕ್ ಒಂದು ಗ್ರೇವಿ ಚಿಕನ್ ಥರ. ಅಂದರೆ ತುಂಬ ಒಂದು ಹೆವಿ ಗ್ರೇವಿ ಮೆಟೀರಿಯಲ್ ಇಲ್ಲ, ಒಂದು ಸೆಮಿ ಗ್ರೇವಿ ಚಿಕನ್ನು, ಚಾನ್ಸ್ ನಿಮಗೆ ವೆಲ್ ಕುಕ್ಡ್ ಚಿಕನ್ ಗುರು. ಟಾಪ್ ನಾಚ್ ಅಂತೀವಿ ಗೊತ್ತಾ, ಒಂದು ಪದ ಮ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ನಿಮಗೆ ಮಸ್ಟ್ ಟ್ರೈ. ಒಂದು ಸಖತ್ತು ಹೊಟ್ಟೆ ಹಸಿಯೋ ಟೈಮಲ್ಲಿ ಈ ಥರ ಒಂದು ಚಿಕ್ಕ ಒಂದು ಬೌಲ್ ತೊಗೊಳ್ಳಿ, ಆರಾಮ್ಸೆ 1% ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಆ ಚಿಕನ್ ಪೀಸು, ಆ ಜೊತೆಗೆ ನಿಮಗೆ ಒಂದು ಕ್ವಾರ್ಟರ್ ಚಿಕನ್ ಪೀಸ್ ಕೊಡ್ತಾರೆ, ಆ್ಯಂಡು ಈ ಒಂದು ರೈಸು ಮಜವಾಗಿದೆ. ಆ ಮಸಾಲೆ ಅನ್ನೋದು ನಿಮಗೆ ಡಾಮಿನೇಟ್ ಮಾಡಿ, ರೈಸ್ಗಿಂತನೂ ಆ ಚಿಕನ್ ಪೀಸಲ್ಲಿ ಮಸಾಲೆ ಜಾಸ್ತಿ ಇದೆ. ಆ ಮಸ್ಟ್ ಟ್ರೈ ಒನ್. ಇದೇನು ಗುರು, ಬರೀ ಬೋನೆ ಬಂದುಬಿಡ್ತು, ಅಷ್ಟು ರೇಂಜಿಗೆ ಕುಕ್ಕಾಗಿದೆ.
ಆ್ಯಂಡ್ ಇನ್ಫ್ಯೂಸ್ ನೋಡಿ ಇಲ್ಲಾಗಿದೆ ನೋಡಿ ಆ ಕ್ರೀಮು. ವಾವ್, ಸಕ್ಕದಾಗಿದೆಯಲ್ಲ. ಒಳಗಡೆ ಕಂಪ್ಲೀಟಾಗಿ ಕ್ರೀಮೇ ಅದು. ಆ್ಯಂಡ್ ಅದ್ರ ಜೊತೆಗೆ ಆ ಚಿಕನ್ ಪೀಸ್ನ ಒಂದು ಟೇಸ್ಟ್ ಬರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ ಚಿಕನ್ ಪೀಸ್ ಒಂದಿತ್ತಲ್ಲ, ಲೆಗ್ ಪೀಸು, ಸೊ ಅದರಿಂದ ನಾವು ಒಂದು ಲೆಗ್ ಪೀಸ್ ಟ್ರೈ ಮಾಡೋಣ. ವಾವ್, ಅವ್ರು ಹೇಳಿದ್ದಾಗೆ ನನಗೆ ಆ ಸ್ಟಾರ್ಟಿಂಗಲ್ಲಿ ಖಾರ ಗೊತ್ತಾಗಲಿಲ್ಲ. ಆ ಫಸ್ಟ್ಲಿ ಬೈಟ್ ನಿಮಗೆ ಆ ಕ್ರೀಮಿ ಲೇಯರು ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ನಂತರ ಬಳಸಿರೋ ಖಾರ, ಆ ಹಸಿಮೆಣಸಿನ್ಕಾಯಿನ ಖಾರ ಇದರಲ್ಲಿ ತುಂಬ ಹೊಡೆಯುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ಹೋಗ್ತಾ ಹೋಗ್ತಾ ಬಾಯಿ ತುಂಬ ಹಂಗೆ ಸ್ಪ್ರೆಡ್ ಆಗುತ್ತೆ. ಸಗದಾಗಿದೆ, ಸೂಪರ್. ಸೋ ಗುಡ್. ಫೈನಲ್ ಆಗಿ ಬಂದು ಈ ಚಿಕನ್ ಪೀಸ್ ಜೊತೆ ಇದಕ್ಕೊಂದು ಕಾಂಬೋ ಸೈಡ್ ಒಂದು ಕೊಟ್ಟರು, ಮಯೋನೀಸು. ಅದೊಂದು ಜೊತೆ ಲೆಟ್ಸ್ ಗೋ ಒನ್ ಬೈಟ್. ಮಯೋನೀಸು ಯಾವಾಗಲೂ ಹೋದ್ರೂ ಸಗದಾಗಿರುತ್ತೆ. ಬಟ್ ನೀವು ಇವೆಲ್ಲ ಬೇಡ, ಪ್ಲೇನಾಗೆ ಸೆಟಲ್ ಆಗಿ ಹೋಗಿ ಆ ಖಾರ ಫ್ಲೇವರ್ ಹೊಡೆಯುತ್ತೆ. ನಂತರ ಬಂದು ಆ ಸ್ಮೋಕಿ ಟೆಕ್ಸ್ಚರ್ ಒಂದು ಚಿಕನಿಂದ ಸಕ್ಕದಾಗಿದೆ. ಒಂದು ಹೈಜೀನ್ ವೇಯಲ್ಲಿ ಒಂದು ಅಥೆಂಟಿಕ್ ಆ ಒಂದು ಇನ್ಫ್ಯೂಸ್ ಚಿಕನ್ನ ನೀವು ಫೈನೆಸ್ಟ್ ಇನ್ಫ್ಯೂಸ್ ಚಿಕನ್ನ ಟ್ರೈ ಮಾಡಬೇಕಂದ್ರೆ ದಿಸ್ ಈಸ್ ದಿ ಮಸ್ಟ್ ಟ್ರೈ ಸ್ಪಾಟು. ಅದರಲ್ಲೂ ಬಂದು ಇದನ್ನು ಟ್ರೈ ಮಾಡಿ. ಈ ಒಂದು ಕಂಪ್ಲೀಟ್ ಟ್ರಾವನ್ಕೋರ್ ಚಿಕನ್, ದೇ ಹ್ಯಾವ್ ವೆರೈಟಿ ಬೇಸಿಸಲ್ಲಿ ಬೇರೆ ಬೇರೆ ಚಿಕನ್ ಇಕ್ಕವ್ರೆ, ಇನ್ಫ್ಯೂಸ್ ಚಿಕನು. ಬಟ್ ಟ್ರಾವನ್ಕೋರ್ ತೊಗೊಂಡ್ರೆ ನಿಮಗೆ ಸ್ಪೈಸಿನೆಸ್ ಬರುತ್ತೆ. ಇನ್ನೊಂದು ಚೆಟ್ಟಿನಾಡಿದೆ, ಅದು ತೊಗೊಂಡ್ರೆ ಮೈಲ್ಡಾಗೆ ಒಂದು ಸ್ವೀಟ್ನೆಸ್ಸು ಬರುತ್ತೆ, ಖಾರನೂ ಬರುತ್ತೆ, ಹುಳಿ ಅಂಶನೂ ಬರುತ್ತೆ. ಸೊ ಆಲ್ ರೈಟ್ ಅಂತ. ಸೊ ಆಫ್ಟರ್ ಹ್ಯಾವಿಂಗ್ ಒಂದು ಹೆವಿ ಇನ್ಫ್ಯೂಸ್ ಚಿಕನ್, ಈಗ ಬಂದು ಕೊರಿಯನ್ ಬನ್. ಇಂಟ್ರೋಲ್ ಇರ್ತೀನಿ ಕೊರಿಯನ್ ಬನ್ ಅಂತ. ಕೊರಿಯನ್ ಬನ್ ಆ್ಯಂಡ್ ಒಂದು ವೆಜ್ ಬರ್ಗರ್ ಇದೆ. ಸೊ ವೆಜ್ ಬರ್ಗರ್ ಟ್ರೈ ಮಾಡೋಣ, ಬಟ್ ದಿಸ್ ಈಸ್ ಸಮಥಿಂಗ್ ಯುನಿಕ್. ವಾವ್, ಆ ಚೀಸ್ ನೋಡಿ, ಆ ಸ್ಟ್ರೆಚ್ಚು ಸಾಕದಾಗಿದೆ, ಸೂಪರ್. ಈ ಕೊರಿಯನ್ ಬನ್ನಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದರೆ ನಿಮಗೆ ಪೀಸ್ ಅವರೇ ಮಾಡ್ಕೊಟ್ಬಿಡ್ತಾರೆ. ಒಂದು 6 ಜನ ಬಂದರೆ 6 ಜನಕ್ಕೆ ಪೀಸು ಕರೆಕ್ಟಾಗಿದೆ, ನೀವು ಹೋಗ್ಬೋದು. ಒಳಗಡೆ ಕ್ರೀಮ್ ಇದೆ ಆ್ಯಂಡ್ ಮೇಲೆ ಬಂದು ಚೀಸು ಆ್ಯಂಡ್ ಸ್ವಲ್ಪ ಆ ಸ್ಮೋಕ್ಡ್ ಆಗಿರೋ ಒಂದು ಬನ್ನು. ಆ ಬನ್ನಿನ ಮೇಲೆ ಸಖತ್ ಕ್ರಿಸ್ಪಿ. ನಿಮಗೆ ಹೆಂಗೆ ಹೇಳಿ ನಾನು, ಇರಿ ಹಾಗೆ ಇರಿ, ಬರ್ತಿರ್ಬೋದು ಆ ಸೌಂಡು. ಸಖತ್ತು ಕ್ರಿಸ್ಪಿಯಾಗಿದೆ. ಆ್ಯಂಡು ಆ ಒಳಗಡೆ ಕ್ರೀಮು ಜೊತೆಗೆ ಆ ಚೀಸ್ ಹಾಕಿದ್ದಾರೆ. ಸೊ ದಟ್ ಈಸ್ ವಾಟ್ ನಿಮಗೆ ಒಂದು ಕಂಪ್ಲೀಟಾಗಿ ಆ ಕೊರಿಯನ್ ಬನ್. ಒಂದು ಮೈಲ್ಡು, ತುಂಬ ಮೈಲ್ಡ್ ಫ್ಲೇವರು. ಆ ಚೀಸಿನ ಒಂದು ಫ್ಲೇವರೇ ಜಾಸ್ತಿ ಬರುತ್ತೆ ನಿಮಗೆ. ಆ ಟೇಸ್ಟ್ ವೈಸು ಆ ಬನ್ ಬಂದು ಸಖತ್ ಸಾಫ್ಟ್ ಆಗಿದೆ. ಆ ಕ್ವಾಲಿಟಿ ವೈಸ್ ಆಫ್ ಬನ್ ಇರಲಿ ತುಂಬ ಚೆನ್ನಾಗಿದೆ. ಸೊ ಮೈಲ್ಡ್ ಫ್ಲೇವರ್ ಆಗಿ ಚಿಕ್ಕ ಮಕ್ಳಿಗೆ ಇದು ಇಷ್ಟ ಆಗುತ್ತೆ. ಸೊ ಎಂಡ್ ಪಾರ್ಟಿಗೆ ಬಂದುಬಿಟ್ಟಿದ್ದೀವಿ. ಸೊ ವಿ ಹ್ಯಾವ್ ಒಂದು ವೆಜ್ ಬರ್ಗರ್ ಇದೆ. ಫೈನಲಾಗಿ ಹೋಗ್ತಿದೆಯಾ ಬರ್ಗರ್ ಅಂತ ಕೇಳಬೇಡಿ ವೆಜ್ ಲವರ್ಸ್ಗೆ. ಫಸ್ಟ್ ಪ್ರಿಯಾರಿಟಿ ಚಿಕನ್, ಡೋಂಟ್ ಟೇಕ್ ಸೀರಿಯಸ್. ಸೊ ಬರ್ಗರ್ ತಿನ್ನೋದಕ್ಕೂ ಒಂದು ಸ್ಟೈಲ್ ಇದೆ. ನೀವು ಡೈರೆಕ್ಟಾಗಿ ಹಿಂಗೆ ಕಸ್ತೀರ ಅಂತಂದರೆ ಇಲ್ಲಿಂದ ಬಂದ್ಬಿಡುತ್ತೆ ಹೊರಗೆ. ಸೊ ಇದನ್ನು ಉಲ್ಟಾ ಮಾಡಿಕೊಂಡು ಈಗ ವಾವ್, ವೆಜ್ಜು ಪನ್ನೀರ್ ಇಕ್ಕ ಅವ್ರ ಗುರುವೆ, ಪನ್ನೀರು ಆ್ಯಂಡ್ ಇವರ ಒಂದು ಆ ಸೀಸ್ನಿಂಗು ಸಖತ್ತಾಗಿದೆ. ಆ ಟೊಮ್ಯಾಟೊ, ಲೆಟಸ್ ಲೀಫು, ಆಮೇಲೆ ಅದಕ್ಕೆ ತಕ್ಕಂಗೆ ಸೀಸ್ನಿಂಗ್ ಮಾಡವ್ರೆ. ಪರ್ಫೆಕ್ಟ್ ಒಂದು ವೆಜ್ ಬರ್ಗರು ವಿಚ್ ಈಸ್ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸಿಂದ ಹಿಡಿದು ಒಳಗಡೆ ಕಂಟೆಂಟು ಅಷ್ಟೇ ಜಾಸ್ತಿ ಇದೆ. ಸ್ಟಫಿಂಗ್ ಒಳಗಡೆ ಎಷ್ಟು ಚೆನ್ನಾಗಿತ್ತು. ಹೊರಗಡೆ ಬಂದಿದ್ದ ತಕ್ಷಣ ಅಯ್ಯಪ್ಪ, ವೆದರು ಇಲ್ಲಿ ಬಿಸಿ ಬಿಸಿಯಾಗಿದೆ. ಓಕೆ ಅಂತ ಆಲ್ ರೈಟ್, ಫೈನಲ್ ಆಗಿ ಬಂದು ಆ ಸ್ಪೆಷಲ್ ಇನ್ಫ್ಯೂಸ್ ಚಿಕನ್ನ ಟ್ರೈ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಆ್ಯಂಡ್ ಡೆಸರ್ಟ್ಸಲ್ಲಿ ದೇ ಹ್ಯಾವ್ ಲೈಕ್ ಬ್ರೌನಿ ಇದೆ. ಅದು ನಿಮ್ಗೆ ಆ್ಯಸ್ ಯೂಶ್ವಲ್ ಎಲ್ಲರೂ ಎಲ್ಲ ಕಡೆ ತಿಂದಿರ್ತೀರ, ಅದನ್ನೇ ತೋರಿಸ್ಬೇಕಂತೇನಿಲ್ಲ. ಆ್ಯಂಡ್ ಎಸ್ಪೆಷಲಿ ಬಂದು ಇವರ ಒಂದು ಇನ್ಫ್ಯೂಸ್ ಚಿಕನ್ನ ಮಸ್ಟಾಗಿ ಟ್ರೈ ಮಾಡಿ. ಆ್ಯಂಡ್ ಆ ಒಂದು ರೈಸ್ ಬೌಲ್ ಇತ್ತು ಗೊತ್ತಾ, ಅದು ಬಹಳ ಚೆನ್ನಾಗಿತ್ತು. ಅದು ಸಿಮಿಲರ್ ಟು ಒಂದು ಹಾಫ್ ಬಿರಿಯಾನಿ ತಿನ್ನೋ ಹಾಗಿರುತ್ತೆ ನಿಮಗೆ. ಆ ಚಿಕನ್ ವೈಸ್ ಇರಲಿ, ಆ ರೈಸ್ ಎಲ್ಲ ಮಿಕ್ಸಪ್ ಮಸಾಲೆ. ಆ್ಯಂಡ್ ಅದನ್ನು ಬಿಟ್ಟು ಇವರ ಕೊರಿಯನ್ ಬನ್ನು, ಸೊ ಬೇಸಿಕಲಿ ಬನ್ನೆಲ್ಲ ಇವರೇ ಮಾಡೋದು. ಆದ್ದರಿಂದ ನಿಮಗೆ ಕ್ವಾಲಿಟಿ ಆಫ್ ಬನ್ ಇರಲಿ, ಆಮೇಲೆ ಒಳಗಡೆ ಕಂಟೆಂಟ್ ಇರಲಿ, ತುಂಬ ಜಾಸ್ತಿನೇ ಇತ್ತು. ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಇತ್ತು ನಿಮಗೆ. ಆ ಒಂದು ಪಿಜ್ಜಾ ತಿಂದರೆ ಏನೊಂದು ಟೇಸ್ಟ್ ಬರುತ್ತೆ ಗೊತ್ತಾ, ಅದೇ ಸಿಮಿಲಾರಿಟಿ ಟೇಸ್ಟ್ ಇರುತ್ತೆ ನನಗೆ. ಒಂಥರ ಡಿಫ್ರೆಂಟ್ ಆಗಿತ್ತಪ್ಪ ಎಲ್ಲ ಓವರಾಲು. ಆ್ಯಂಡ್ ಮಸ್ಟ್ ಟು ಟ್ರೈ ಈಸ್ ಅವರ ಆ ಒಂದು
ಟ್ರಾವನ್ಕೋರ್ ಚಿಕನ್. ಸೊ ವಿಚ್ ಇಸ್ ಸ್ಪೈಸಿ ಚಿಕನ್ ಇರುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟ್ರೈ ಆ ಒಂದು ಕಾಂಟಿನೆಂಟಲ್ ಬೇಸಲ್ಲಿ ಇದ್ರೂ ಸಹ ಅದು ನೀವು ಟ್ರೈ ಮಾಡ್ಬೋದು. ಒಂದು ಮಿಕ್ಸ್ಡ್ ಚಿಕನ್ ಅವೆಲ್ಲ ನಿಮಗೆ ಕ್ರೀಮಿ ಟೆಕ್ಸ್ಚರು ಇರುತ್ತೆ ವಿತ್ ಸ್ಪೈಸಿ ಟೆಕ್ಸ್ಚರು ಇರುತ್ತೆ. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಹೊತ್ಕೊಂಡು ಮುಂದೆ ನಾವು ಹೊಸ ವಿಡಿಯೋಲಿ ಸಿಗೋಣ. ಇಲ್ಲಿನ ಒಂದು 10 to 20 ಕಿಲೋಮೀಟರ್ಸಲ್ಲಿ ಯಾವುದೋ ಒಂದು ಇನ್ಫ್ಯೂಸ್ ಚಿಕನ್ ಅನ್ನೋ ಒಂದು ಕಂಟೆಂಟೇ ಇಲ್ಲ. ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ, ಅದನ್ನು ಬಿಟ್ಟು ದಿಸ್ ಈಸ್ ದಿ ಸೆಕೆಂಡ್ ರೆಸ್ಟೋರೆಂಟು ಈ ಒಂದು ಹೊಸ ಕಾನ್ಸೆಪ್ಟ್ನ ತಂದಿರೋದು ಟ್ರೆಡಿಷ್ನಲ್ ಅಥೆಂಟಿಕ್ ಬೇಸಲ್ಲಿ. ಸೊ ಅಂಟಿಲ್ ದ್ಯಾನ್, ಬೈ ಫ್ರಮ್ ಶಾರುಖ್.